ಆಗ ಸುಮಾರು 48 ವರ್ಷಗಳ ಕಾಲ ಕಾರಣಾಂತರದಿಂದ ಜಾತ್ರೆ ನಿಂತೋಯಿತು. ಈ ಒಂದು ಜಾತ್ರೆನ ಹೊಸದಾಗಿ ನಾವು ಸಮಿತಿ ಶ್ರೀ ಕರಿಯಮ್ಮ ದೇವಿ ಜೀರ್ಣೋದ್ಧಾರ ಸಮಿತಿಯನ್ನು ಹೊಸದಾಗಿ ರಚಿಸಿಕೊಂಡು ಅವಾಗಿನಿಂದ ರಥವನ್ನು ಹೊಸದಾಗಿ ಮಾಡಿಸಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ಸಾರಿ ಈ ಒಂದು ಕರಿಯಮ್ಮ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ಇವತ್ತು ಸಹ 1:15ರಿಂದ 1:45 ಶ್ರೀ ಕರಿಯಮ್ಮ ದೇವಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ. ಕಡವಿಗೆರೆ ಶ್ರೀ ಕರಿಯಮ್ಮ ದೇವಿ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾಗಿ ಕೆ.ಆರ್. ರಾಜಣ್ಣನವರು, ಆರ್ ರಾಜಣ್ಣ ಕಾರ್ಪೇಹಳ್ಳಿ. ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಆದ್ದರಿಂದ ಈ ದೇವರ ಎಲ್ಲ ಸುಗಮವಾಗಿ ಸಾಗಿಸಿಕೊಂಡು ಮತ್ತು ಈ ದೇವಸ್ಥಾನಕ್ಕೆ ಈ ನಮ್ಮ ರಾಜ್ಯದ ಅಕ್ಕಪಕ್ಕದ ಹೊರ ರಾಜ್ಯಗಳಾದಂಥ ಆಂಧ್ರ ಪ್ರದೇಶದ ಜನರು ಹಾಗೂ ತಮಿಳುನಾಡಿನ ಜನರು ಸಹ ಈ ದೇವರಿಗೆ ನಡೆದುಕೊಂಡು ಈ ದೇವರ ಇದಕ್ಕೆ ಅವರ ಕಷ್ಟಗಳನ್ನು ಹೊಡೆಯುತ್ತಾ ಅವರಿಗೆ ಕರಿಯಮ್ಮ ದೇವಿ ಕಡವಿಗೆರೆ ಕಾರ್ಪೇಟೆ ಗೊಲ್ರಟ್ಟಿಗೆ ಗ್ರಾಮ ದೇವತೆ, ಹಾಗೆ ಕಾಗೇನವರ ಕುಲದೇವತೆ. ಈ ದೇವರು ಬಂದು ಸುಮಾರು 600-700 ವರ್ಷಗಳ ಇತಿಹಾಸ ಇದೆ ಈ ಊರಿಗೆ. ಅಲ್ಲಿಂದ ಇಲ್ಲಿಂದವರೆಗೂ ಜಾತ್ರೆ ನಡ್ಕೊಂಡ್ಬರ್ತಿತ್ತು. ಒಂದು 48 ವರ್ಷಗಳ ಕಾಲ ಜಾತ್ರೆ ಸ್ಥಗಿತಗೊಂಡಿತ್ತು. ಅದಾದ ನಂತರ 2018ರಿಂದ ಈ ಕಮಿಟಿಯಿಂದ, ಗ್ರಾಮಸ್ಥರ ಸಹಕಾರದಿಂದ, ಭಕ್ತಾದಿಗಳಿಂದ ಜಾತ್ರೆಯನ್ನು ಸಮರ್ಪಕವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ತೇರು ನಿಮ್ಮಳ್ಳಿ ಒಂದೇನ ಸುತ್ತ ಏಳಳ್ಳಿ ಏನೇನು ಇದೆಯಾ? ಕಡವಿಗೆರೆ ಕಾರ್ಪೇಟೆ ಗೊಲ್ರಟ್ಟಿ ಇದಕ್ಕೆ ಗ್ರಾಮ ದೇವತೆ, ಹಾಗೆ ಈ ಕಾಗೇನವರ ಕುಲದೇವತೆ. ಈ ದೇವರಿನ ವಿಶೇಷತೆ, ದೇವರ ವಿಶೇಷತೆ ಅಂದರೆ ತಾಯಿ ಬೇಡಿದ ವರವನ್ನು ಯಾವುದೇ ಇದಿಲ್ದಂಗೆ ಭಕ್ತಾದಿಗಳಿಗೆ ಕರುಣಿಸ್ತಾ ಪಕ್ಕದ ಚಿಕ್ಕನಹಳ್ಳಿ ಗ್ರಾಮಸ್ಥರು ಈಗ 6 ವರ್ಷದಿಂದ ಈ ಬ್ರಹ್ಮ ರಥೋತ್ಸವದಲ್ಲಿ ಕರಿಯಮ್ಮ ದೇವಿಯ ರಥೋತ್ಸವವನ್ನು ಅದ್ದೂರಿಯಾಗಿ 6 ವರ್ಷದಿಂದ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಇದು ಬಹಳ
ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಆದ್ದರಿಂದ ಇದೇ ರೀತಿ ಪ್ರತಿ ವರ್ಷನೂ ನಡೆಸ್ಕೊಂಡು ಹೋಗ್ಬೇಕು. ನಮ್ಮೂರಿನ ಈ ಒಂದು ಪ್ರಸಿದ್ಧ ಕರಿಯಮ್ಮ ತಾಯಿ ದೇವರ ಒಂದು ದಂತಕಥೆಯನ್ನು ಇದೆ. ಅದೇನಪ್ಪ ಅಂತಂದ್ರೆ, ಈ ಏನು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕೊನೆಯ ಊರೇ ಕಡವಿಗೆರೆ. ಹಾಗಾಗಿ ಇದು ಕಡೆಗೆರೆ ಹೋಗಿ ಕಡವಿಗೆರೆ ಅಂತಂದೇಳಿ ಒಂದು ಐತಿಹ್ಯ ಇದೆ. ಹಾಗಾಗಿ ಇನ್ನೊಂದು ದಂತಕಥೆ ಗ್ರಾಮದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತೇನೆ.